ಅನುದಾನದ ಕೊರತೆಯಿಂದ ಜನರ ನಿರೀಕ್ಷೆಯಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಹೇಳಿದರು. ಕಾಪು ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜನರ ಸಮಸ್ಯೆಗಳಿಗೆ ದಿನದ 24 ಗಂಟೆಯೂ ಸ್ಪಂದಿಸುವ ಜವಾಬ್ದಾರಿ ತನ್ನ ಮೇಲಿದೆ. ಆದರೆ ಸಮರ್ಪಕ ಅನುದಾನದ ಕೊರತೆಯಿಂದ ಜನಪರ ಯೋಜನೆಗಳಿಗೆ ಅಡ್ಡಿಯಾಗುತ್ತಿದೆ. ಶಾಸಕನಾಗಿ ಸಮರ್ಪಣಾ ಭಾವದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡುವುದಕ್ಕಿಂತ ಕೆಲಸದ ಮೂಲಕ ಉತ್ತರ ನೀಡುವ ಪ್ರಯತ್ನ ಮಾಡುತ್ತಿದ್ದೇನೆ ಎಂದು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿಯವರು ಹೇಳಿದರು. ಫಂಡ್ ಬರ್ತಾ ಇಲ್ಲ. ನಾರಾಯಣವರು ಶಾಸಕರಾಗಿರುವ ಸುಮಾರು 2.5 ಸಾವಿರ ಕೋಟಿ ಫಂಡ್ ಬಂದಿತ್ತು. ನಮ್ಗೆ ಒಟ್ಟಿಗೆ ಸೇರಿ ಒಂದು 50 ಕೋಟಿ ಕೂಡ ಹೆಚ್ಚು ಬರಲಿಲ್ಲ. ಹೇಳ್ತಾರೆ ಆಸೆ ಆಕಾಶದಷ್ಟು ಅವಕಾಶ ಸಾಸಿಷ್ಟು ಅಂತ ಹೇಳಿ. ಇದರ ನಡುವೆ ನಾವು ಏನು ಮಾಡ್ತೀವಿ, ಜನರಿಗೆ ಸಿಗುವಂಥದ್ದು ಯಾವಾಗ ನಮಗೆ ದೂರವಾಣಿ ಸಂಪರ್ಕ ಮಾಡಿ ರಾತ್ರಿ 24 ಈಗ ಮೊನ್ನೆ ಮಳೆ ಬಂದಾಗ ಸುಮಾರು ಕಾಪು ಕ್ಷೇತ್ರ 100ಕ್ಕಿಂತ ಹೆಚ್ಚು ಕರೆಂಟ್ ಕಂಬ ಬಿದ್ದಿದೆ. ಸುಮಾರು 10-12 ಊರುಗಳಲ್ಲಿ ಕರೆಂಟ್ ಇರಲಿಲ್ಲ. ಅದೆಲ್ಲ ಫೋನ್ ನನಗೆ ಬರ್ತಿತ್ತು ರಾತ್ರಿ 12 ಗಂಟೆಗೆ. ಅಂದರೆ ಸರಿ ಇದೆ, ಜನ ನನ್ನನ್ನೇ ಕೇಳಬೇಕು, ನಿಮಗೆ ಓಟ್ ಹಾಕಿದ್ರೆ ಅವ್ರ ಗುಣ ಇದೆ, ಅದು ಎಲ್ಲ ಸಮಸ್ಯೆಗಳಿಗೆ ನಾನು ಕಿವಿ ಹಾಕಬೇಕು, ಆ ಜವಾಬ್ದಾರಿ ನನಗಿದೆ. ಹಾಗಾಗಿ ಇದನ್ನ ಒಂದು ರಾಜಕಾರಣ ನೃತ್ಯ. ಕರಾವಳಿ ಭಾಗದ ಸಮಸ್ಯೆಗಳಿಗೆ ಸರ್ಕಾರ ಸಮರ್ಪಕ ಸ್ಪಂದನೆ ನೀಡುತ್ತಿಲ್ಲ. ಸದನದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ತೇಲಿಸಿ ಬಿಡುವ ಉತ್ತರ ಸಿಗುತ್ತಿದೆ. ರಸ್ತೆ ನಿರ್ಮಾಣ ಮಾತ್ರವಲ್ಲ, ರಸ್ತೆ ಗುಂಡಿಗಳನ್ನು ಮುಚ್ಚಲು ಅನುದಾನ ಸಿಗದ ಪರಿಸ್ಥಿತಿ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾಪು ಮತ್ತು ಪಡುಬಿದ್ರಿ ಭಾಗದಲ್ಲಿ ಮಳೆ ನೀರು ಹರಿಯುವ ಚರಂಡಿಗಳಿಗೆ ವಸತಿ ಗೃಹಗಳು ಹಾಗೂ ಹೋಟೆಲ್ಗಳಿಂದ ಅಕ್ರಮವಾಗಿ ಕೊಳಚೆ ನೀರು ಹರಿಸಲಾಗುತ್ತಿದ್ದು, ಇದರಿಂದ ದುರ್ವಾಸನೆ ಉಂಟಾಗುತ್ತಿದೆ. ಈ ಕುರಿತು ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುವ ಅವಕಾಶವಿದೆ. ಇಂಗುಗುಂಡಿ ವ್ಯವಸ್ಥೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ತಾಲೂಕಿನಲ್ಲಿ ಸುಮಾರು 400 ಕೆರೆಗಳಿದ್ದು, ಅಂತರ್ಜಲ ವೃದ್ಧಿಗಾಗಿ ಅವುಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ. ಕಾಪು ಪ್ರೆಸ್ ಕ್ಲಬ್ ಸಹಯೋಗದಲ್ಲಿ ತಾಲೂಕಿನ ಒಂದು ಕೆರೆಯನ್ನ ಅಭಿವೃದ್ಧಿಪಡಿಸುವ ಯೋಜನೆ ರೂಪಿಸುವ ಇಚ್ಛೆಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಾಪು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಬ್ದುಲ್ ಹಮೀದ್, ಕಾರ್ಯದರ್ಶಿ ಪುಂಡಲಿಕ ಮರಾಠೆ, ಕೋಶಾಧಿಕಾರಿ ಸಂತೋಷ್ ನಾಯ್ಕ್ ಹಾಗೂ ಪ್ರೆಸ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.